Hello everyone. See the question number 14. In the figure, a cone with radius r and slant height L is mounted on a hemisphere with radius r. Write the formula to find the total surface area of the solid formed. ಸೊ ಇಲ್ಲಿ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ ಮಕ್ಕಳೇ. ಸೊ ಇಲ್ಲಿ ಯಾವ ಶೇಪ್ಸ್ ಕಾಣ್ತಾ ಇದೆ ನಿಮ್ಗೆ? ಕೋನ್ ಕಾಣ್ತಾ ಇದೆ ಮತ್ತು ಹೆಮಿಸ್ಪಿಯರ್ ಕಾಣ್ತಾ ಇದೆ ಅಲ್ವಾ? ಸೊ ಹಾಗಾದ್ರೆ ಇದರ ಟೋಟಲ್ ಸರ್ಫೇಸ್ ಏರಿಯಾವನ್ನ ಹೇಳ್ಬೇಕು ನಾವು. ಹಾಗಾದ್ರೆ ದಿಸ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಸಾಲಿಡ್ ಏನಾಗತ್ತೆ ಹೇಳಿ? ಸಮ್ ಆಫ್ ದಿ curved surface area of the cone and the curved surface area of the hemisphere ಆಗುತ್ತೆ. ಸೊ ಯಾಕೆ ಹೇಳಿ ಇಲ್ಲಿ as the circular bases are joined internally and not exposed. ಸೊ ಇಲ್ಲಿ ನಮ್ಗೆ ಸರ್ಫೇಸ್ ಅಂದ್ರೆ ಏನ್ ಹೇಳಿ? ಎಕ್ಸ್ಪೋಸ್ ಆಗಿರುವಂತ ಏರಿಯಾಗಳು. ಸೊ ಹಾಗಾಗಿ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಆಗತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ ಟೋಟಲ್ ಸಾಲಿಡ್ ಏನಾಗತ್ತೆ ಹೇಳಿ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಇಸ್ ಈಕ್ವಲ್ ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ಸೊ ಇಲ್ಲಿ ನಮ್ಗೆ ಇದರ ಫಾರ್ಮುಲಾ ಹೇಳಬೇಕು. ಸೊ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಫಾರ್ಮುಲಾ ಈಸ್ ಪೈ ಆರ್ ಎಲ್ ಪ್ಲಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಈಸ್ 2 pi r ಸ್ಕ್ವೇರ್. ಸೊ ಈ ಎರಡನ್ನ ಆಡ್ ಮಾಡಿದಾಗ ನಮ್ಗೆ total surface area of the given solid sigate ಮಕ್ಕಳೇ. Okay, thank you.